ಕೈಲಾಗದವನು ಮೈಯೆಲ್ಲ ಪರ್ಚ್ಕೊಂಡ ಅನ್ನೋಂಗಾಗಿದೆ ಅಶೋಕ್ ಕುಮಾರ್ ರೈ ಅವರ ನಡವಳಿಕೆ. ಶಾಸಕ ಅಶೋಕ್ ಕುಮಾರ್ ರೈಗೆ ಕಾಲೇಜು ಪ್ರಾಂಶುಪಾಲರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪುತ್ತೂರಿನ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಘಟನೆ. ಕಾಲೇಜು ಅವ್ಯವಸ್ಥೆ ಬಗ್ಗೆ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿನಿಯರ ಜೊತೆಗೆ ಶಾಸಕ ಅಶೋಕ್ ರೈ ವಾಗ್ವಾದ ಮಾಡ್ತಾರೆ. ಈ ವೇಳೆ ಶಾಸಕ ಅಶೋಕ್ ರೈಗೆ ಪ್ರಾಂಶುಪಾಲರು ಕ್ಲಾಸ್ ತೆಗೆದುಕೊಳ್ತಾರೆ. ಆಸ್ಪತ್ರೆ ಕಾಮಗಾರಿಯಿಂದ ಕಾಲೇಜಿಗೆ ಧೂಳು ಬರುತ್ತೆ ಅಂತೇಳಿ ಹೇಳ್ತಾರೆ. ಧೂಳು ಬರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಂತೇಳಿ ಪ್ರಾಂಶುಪಾಲರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನನಗೆ ಇನ್ಫಾರ್ಮ್ ಮಾಡಬೇಕು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಹೇಳ್ತಲ್ಲ, ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ. ನೀವು ನೋಡಿ ಮಾತಾಡಿ. ಅಲ್ಲ ನೀವು ಹೇಳಬೇಕಲ್ಲ, ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನ್ ನೋಡಿ ಹೇಳ್ಬೇಕು ನಿಮ್ಗೆ? ಏನ್ ನೋಡಿ ಹೇಳ್ಬೇಕು? ಅಲ್ಲ ನೀವು ಧೂಳು ಬರ್ತದ್ದು ಕಾಮನ್ ಸೆನ್ಸ್. ಕರೆಕ್ಟ್, ಕಾಮನ್ ಸೆನ್ಸ್ ಬದುಕಲಿಕ್ಕೆ ಇರೋದು. ನಿಮಗೇನು ಆಟ ಆಡ್ಲಿಕ್ಕೆ ಮಾಡುದಲ್ಲ. ನಾನೇ ಆಟ ಆಡ್ಲಿಲ್ಲ. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಮಾತಾಡಿ. ನೀವು ಸುಮ್ಮನೆ ಹೇಳುದಲ್ಲ, ಸುಮ್ಮನೆ ಹೇಳ್ತಲ್ಲ. ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ. ನೀವು ನೋಡಿ ಮಾತಾಡಿ. ಅಲ್ಲ ನೀವು ಹೇಳಬೇಕಲ್ಲ, ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನ್ ನೋಡಿ ಹೇಳ್ಬೇಕು ನಿಮ್ಗೆ? ಏನ್ ನೋಡಿ ಹೇಳ್ಬೇಕು? ಅಲ್ಲ ನೀವು ಹೇಳಬೇಕು. ಧೂಳು ಬರ್ತದ್ದು ಕಾಮನ್ ಸೆನ್ಸ್. ಕರೆಕ್ಟ್, ಕಾಮನ್ ಸೆನ್ಸ್ ಬದುಕಲಿಕ್ಕೆ ಇರೋದು. ನಿಮಗೇನು ಆಟ ಆಡ್ಲಿಕ್ಕೆ ಮಾಡುದಲ್ಲ. ನಾನೇ ಆಟ ಆಡ್ಲಿಲ್ಲ. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಮಾತಾಡಿ. ನೀವು ಸುಮ್ಮನೆ ಹೇಳುದಲ್ಲ, ಸುಮ್ಮನೆ ಹೇಳ್ತಲ್ಲ. ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ. ನೀವು 5 ವರ್ಷ ಶಾಸಕರಾಗಿರ್ತೀರಿ. ಆ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರು ಆ ವಿದ್ಯಾರ್ಥಿನಿಯರನ್ನ ಆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಅವರು ರೆಸ್ಪಾನ್ಸಿಬಲ್ ಅವರಾಗಿರ್ತಾರೆ. ಎಷ್ಟು ಸಲ ಹಾಗಾದ್ರೆ ನಿಮ್ಮ ಹತ್ರ ಮನವಿ ಮಾಡಬೇಕು? ಸರ್ಕಾರಿ ಕಾಲೇಜ್ ಅಂತ ಹೇಳಿದ್ರೆ ಅದರ ಅಧ್ಯಕ್ಷರು ಆಡಳಿತ ಮಂಡಳಿಯಲ್ಲಿ ನೀವು ಇರ್ತೀರಿ ಅಲ್ವಾ? ಆ ಕಾಲೇಜಿನ ಅಕ್ಕಪಕ್ಕ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ನಿಮ್ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರದ ಶಾಸಕರಾಗಿ ಏನ್ ಪ್ರಯೋಜನ? ಹಾಗಾದ್ರೆ ಆ ಕ್ಷೇತ್ರದ ಶಾಸಕರಾಗಿ ಏನು ಪ್ರಯೋಜನ? ಹಾಗಾದ್ರೆ ವಿದ್ಯಾರ್ಥಿನಿಯರು ಅಲ್ಲಿ ಪಾಠ ಕೇಳಿಸ್ಕೊಳ್ಳುವಾಗ ಧೂಳು ಬಂದು ಪಾಪ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಗಂಭೀರವಾದಂತಹ ಸಮಸ್ಯೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಆಸ್ಪತ್ರೆ ಕೆಲಸ ಆಗ್ತಿದೆ ಅಂತೇಳಿ ಪಾಪ ಇಲ್ಲೂ ವಿದ್ಯಾರ್ಥಿಗಳು ಧೂಳು ಕುಡಿದು ಸಾಯ್ಬೇಕಾ? ಕಾಯಿಲೆ ಕಸಾಲೆ ಬಂದು ಸಾಯ್ಬೇಕಾ? ಆ ಪ್ರಾಂಶುಪಾಲರು ಏನ್ ಮಾಡ್ತಾರೆ? ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಹಾಗಾದ್ರೆ ಪುತ್ತೂರು ಕ್ಷೇತ್ರದ ಶಾಸಕರು ನಿಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಏನಾಗ್ತಿದೆ, ಏನ್ ತೊಂದರೆ ಆಗಿದೆ ಅನ್ನೋದು ಪ್ರಾಂಶುಪಾಲರ ಮೇಲೆ ಬಂದು ನೀವು ರೇಗಾಡಿದ್ರೆ ಸಿಟ್ಟು ಮಾಡ್ಕೊಂಡ್ರೆ? ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ, ದಕ್ಷಿಣ ಕನ್ನಡದ ಪ್ರತಿನಿಧಿ, ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಶಾಸಕರಿಗೆ ಈ ವಿಚಾರವೇ ಗೊತ್ತಿಲ್ವಾ? ಆಸ್ಪತ್ರೆ ಕಟ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಪ್ರತಿದಿನ ಧೂಳಿನಿಂದ ಹೈರಾಣಾಗಿ ಹೋಗಿದ್ದಾರೆ. ಕ್ಷೇತ್ರದ ಮೇಲೆ ಹಿಡಿತಾ ಇಲ್ವಾ? ಹಾಗಾದ್ರೆ ಶಾಸಕರಿಗೆ ಸಿಟ್ ಮಾಡ್ಕೊಂಡಿದ್ಯಾಕೆ ಹಾಗಾದ್ರೆ ಅವರು? ದಿನೇಶ್, ಹೌದು ರಂಜಿತ್ ಶಿರಿಯಾರ್, ಅಂದ್ರೆ ಶಾಸಕರು ಹೇಳ್ತಿರುವ ಪ್ರಕಾರವಾಗಿ ನನಗೆ ಗೊತ್ತೇ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಅದು ನಗರದಲ್ಲಿ ಆಗ್ತಾ ಇರುವಂತಹ ಕಾಮಗಾರಿ, ಶಾಸಕರು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾರೆ. ಅದರ ಜೊತೆಗೆ ಶಾಸಕರಿಗೂ ಕೂಡ ಮನವಿ ನೀಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ವಿದ್ಯಾರ್ಥಿಗಳೇ ಹೇಳಿಕೊಂಡಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ನಮಗೆ ಧೂಳಿನಿಂದ ಸಮಸ್ಯೆ ಆಗ್ತಾ ಇದೆ, ಅಲ್ಲದೆ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಧೂಳಿನಿಂದಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಶಾಸಕರಿಗೆ ಮನವಿ ನೀಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ವಿದ್ಯಾರ್ಥಿನಿಯರು ಹೇಳಿರುವಂತದ್ದು. ಹೀಗಾಗಿ ಬಹಳಷ್ಟು ಸಮಯದಿಂದಲೂ ಕೂಡ ಈ ಬಗ್ಗೆ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಕಾಮಗಾರಿ ಏನಿದೆ ಅದು ಕಾಲೇಜಿನ ಪಕ್ಕದಲ್ಲಿ ನಡೆಯುತ್ತಿರುವಂತಹ ಸರ್ಕಾರಿ ಆಸ್ಪತ್ರೆಯ ಕಾಮಗಾರಿ. ಅದರ ಧೂಳು ಅನ್ನುವಂಥದ್ದು ವಿಪರೀತವಾಗಿ ಈ ಕಾಲೇಜಿಗೆ ಬರ್ತಾ ಇತ್ತು. ಧೂಳು ತಡೆಯೋದಕ್ಕೋಸ್ಕರವಾಗಿ ಟಾರ್ಪಾಲ್ ಆಗಿರ್ಬೋದು, ಕೆಲವು ಮುಂಜಾಗ್ರತಾ ಕ್ರಮಗಳಿದೆ, ಅದನ್ನು ಕೂಡ ಕೈಗೊಳ್ಳದೆ ಈ ರೀತಿಯಾಗಿ ಕಾಮಗಾರಿ ನಡೆಸಲಾಗಿತ್ತು. ಈ ಬಗ್ಗೆ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತ
ಆಗಿರುವಂತದ್ದು. ಎಲ್ಲರೂ ಕೂಡ ತರಗತಿ ಬಹಿಷ್ಕಾರ ಮಾಡಿ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ರೈ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ ಅನ್ನುವಂತ ವಿಚಾರ ತಿಳಿದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಈ ಬಗ್ಗೆ ಕ್ರಮ ಕೈಗೊಳ್ತೀವಿ, ಮುಂದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ನಾವು ಎಚ್ಚರಿಕೆಯಿಂದ ಇರ್ತೀವಿ ಅನ್ನುವಂಥದ್ದನ್ನ ಹೇಳುವ ಬದಲು ಅಲ್ಲಿದ್ದಂತ ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳ ಎದುರೇ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಯಾಕೆ ನೀವು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ಅವಕಾಶ ನೀಡಿದ್ರಿ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಆಕ್ರೋಶವನ್ನು ಕೂಡ ಉಪನ್ಯಾಸಕರ ವಿರುದ್ಧ ಹೊರ ಹಾಕಿರುವಂತದ್ದು. ಅಂದ್ರೆ ಪ್ರತಿಭಟನೆಗೆ ಈ ರೀತಿಯಾಗಿ ಅವಕಾಶ ನೀಡಬಾರ್ದಿತ್ತು, ಏನಿದ್ರು ನನ್ನ ಗಮನಕ್ಕೆ ನೀವು ತರಬೇಕಾಗಿತ್ತು ಅನ್ನುವಂತ ವಿಚಾರದಲ್ಲಿ. ಅದರ ಬಳಿಕ ಪ್ರಾಂಶುಪಾಲರಿಗೂ ಕೂಡ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೈಲಾಗದವನು ಮೈಯೆಲ್ಲ ಪರ್ಚ್ಕೊಂಡ ಅನ್ನೋಂಗಾಗಿದೆ ಅಶೋಕ್ ಕುಮಾರ್ ರೈ ಅವರ ನಡವಳಿಕೆ. ಶಾಸಕ ಅಶೋಕ್ ಕುಮಾರ್ ರೈಗೆ ಕಾಲೇಜು ಪ್ರಾಂಶುಪಾಲರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪುತ್ತೂರಿನ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಘಟನೆ. ಕಾಲೇಜು ಅವ್ಯವಸ್ಥೆ ಬಗ್ಗೆ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿನಿಯರ ಜೊತೆಗೆ ಶಾಸಕ ಅಶೋಕ್ ರೈ ವಾಗ್ವಾದ ಮಾಡ್ತಾರೆ. ಈ ವೇಳೆ ಶಾಸಕ ಅಶೋಕ್ ರೈಗೆ ಪ್ರಾಂಶುಪಾಲರು ಕ್ಲಾಸ್ ತೆಗೆದುಕೊಳ್ತಾರೆ. ಆಸ್ಪತ್ರೆ ಕಾಮಗಾರಿಯಿಂದ ಕಾಲೇಜಿಗೆ ಧೂಳು ಬರುತ್ತೆ ಅಂತೇಳಿ ಹೇಳ್ತಾರೆ. ಧೂಳು ಬರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಂತೇಳಿ ಪ್ರಾಂಶುಪಾಲರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವು ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಷ್ಟು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಹೇಳ್ತಲ್ಲ, ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ, ನೀವು ನೋಡಿ ಮಾತಾಡಿ. ಅಲ್ಲ ನೀವು ಹೇಳ್ಬೇಕಲ್ಲ, ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನ್ ನೋಡಿ ಹೇಳ್ಬೇಕು ನಿಮ್ಗೆ? ಏನ್ ನೋಡಿ ಹೇಳ್ಬೇಕು? ನೀವು ಹೇಳ್ಬೇಕಲ್ಲ, ಅಲ್ಲ ನೀವು ಹೇಳ್ಬೇಕಲ್ಲ. ಧೂಳು ಬರ್ತದ್ದು ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅಂದ್ರೆ ಬದುಕಲಿರೋದು. ನಿಮಗೇನು ಆಟ ಆಡ್ಲಿಕ್ಕೆ ಮಾಡುದಲ್ಲ. ನಾನೇ ಆಟ ಆಡ್ಲಿಲ್ಲ. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಷ್ಟು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಮಾತಾಡಿ. ನೀವು ಸುಮ್ಮನೆ ಹೇಳುದಲ್ಲ, ಸುಮ್ಮನೆ ಹೇಳ್ತಲ್ಲ, ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ, ನೀವು ನೋಡಿ ಮಾತಾಡಿ. ಅಲ್ಲ ನೀವು ಹೇಳ್ಬೇಕಲ್ಲ, ನೀವು ಯಾಕೆ ಹೇಳಿಲ್ಲ ಇಷ್ಟೊಳಗೆ? ಏನ್ ನೋಡಿ ಹೇಳ್ಬೇಕು ನಿಮ್ಗೆ? ಏನ್ ನೋಡಿ ಹೇಳ್ಬೇಕು? ನೀವು ಹೇಳ್ಬೇಕಲ್ಲ. ಅಲ್ಲ ನೀವು ಹೇಳ್ಬೇಕಲ್ಲ. ಧೂಳು ಬರ್ತದ್ದು ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅಂದ್ರೆ ಬದುಕಲಿರೋದು. ನಿಮಗೇನು ಆಟ ಆಡ್ಲಿಕ್ಕೆ ಮಾಡುದಲ್ಲ. ನಾನೇ ಆಟ ಆಡ್ಲಿಲ್ಲ. ತೊಂದರೆಗಳಾದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು ಅಷ್ಟು. ನೀವು ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ಅಲ್ಲ ನನಗೆ ಹೇಳ್ರಿ, ಸುಮ್ಮನೆ ಮಾತಾಡಿ. ನೀವು ಸುಮ್ಮನೆ ಹೇಳುದಲ್ಲ, ಸುಮ್ಮನೆ ಹೇಳ್ತಲ್ಲ, ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ, ನೀವು 5 ವರ್ಷ ಶಾಸಕರಾಗಿರ್ತೀರಿ. ಆ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರು ಆ ವಿದ್ಯಾರ್ಥಿನಿಯರನ್ನ ಆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಅವರು ರೆಸ್ಪಾನ್ಸಿಬಲ್ ಅವರಾಗಿರ್ತಾರೆ. ಎಷ್ಟು ಸಲ ಹಾಗಾದ್ರೆ ನಿಮ್ಮ ಹತ್ರ ಮನವಿ ಮಾಡಬೇಕು? ಸರ್ಕಾರಿ ಕಾಲೇಜ್ ಅಂತ ಹೇಳಿದ್ರೆ ಅದರ ಅಧ್ಯಕ್ಷರು ಆಡಳಿತ ಮಂಡಳಿಯಲ್ಲಿ ನೀವು ಇರ್ತೀರಿ ಅಲ್ವಾ? ಆ ಕಾಲೇಜಿನ ಅಕ್ಕಪಕ್ಕ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ನಿಮ್ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರದ ಶಾಸಕರಾಗಿ ಏನ್ ಪ್ರಯೋಜನ? ಹಾಗಾದ್ರೆ ಆ ಕ್ಷೇತ್ರದ ಶಾಸಕರಾಗಿ ಏನು ಪ್ರಯೋಜನ? ಹಾಗಾದ್ರೆ ವಿದ್ಯಾರ್ಥಿನಿಯರು ಅಲ್ಲಿ ಪಾಠ ಕೇಳಿಸ್ಕೊಳ್ಳುವಾಗ ಧೂಳು ಬಂದು ಪಾಪ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಗಂಭೀರವಾದಂತ ಸಮಸ್ಯೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಆಸ್ಪತ್ರೆ ಕೆಲಸ ಆಗ್ತಿದೆ ಅಂತೇಳಿ ಪಾಪ ಇಲ್ಲೂ ವಿದ್ಯಾರ್ಥಿಗಳು ಧೂಳು ಕುಡಿದು ಸಾಯ್ಬೇಕಾ? ಕಾಯಿಲೆ ಕಸಾಲೆ ಬಂದು ಸಾಯ್ಬೇಕಾ? ಆ ಪ್ರಾಂಶುಪಾಲರು ಏನ್ ಮಾಡ್ತಾರೆ? ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಹಾಗಾದ್ರೆ ಪುತ್ತೂರು ಕ್ಷೇತ್ರದ ಶಾಸಕರು ನಿಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಏನಾಗ್ತಿದೆ, ಏನ್ ತೊಂದರೆ ಆಗಿದೆ ಅನ್ನೋದು ಪ್ರಾಂಶುಪಾಲರ ಮೇಲೆ ಬಂದು ನೀವು ರೇಗಾಡಿದ್ರೆ ಸಿಟ್ಟು ಮಾಡ್ಕೊಂಡ್ರೆ? ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ, ದಕ್ಷಿಣ ಕನ್ನಡದ ಪ್ರತಿನಿಧಿ, ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಶಾಸಕರಿಗೆ ಈ ವಿಚಾರವೇ ಗೊತ್ತಿಲ್ವಾ? ಆಸ್ಪತ್ರೆ ಕಟ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಪ್ರತಿದಿನ ಧೂಳಿನಿಂದ ಹೈರಾಣಾಗಿ ಹೋಗಿದ್ದಾರೆ. ಕ್ಷೇತ್ರದ ಮೇಲೆ ಹಿಡಿತಾ ಇಲ್ವಾ? ಹಾಗಾದ್ರೆ ಶಾಸಕರಿಗೆ ಸಿಟ್ ಮಾಡ್ಕೊಂಡಿದ್ಯಾಕೆ ಹಾಗಾದ್ರೆ ಅವರು? ದಿನೇಶ್, ಹೌದು ರಂಜಿತ್ ಶ್ರೀಯರ್, ಅಂದ್ರೆ ಶಾಸಕರು ಹೇಳ್ತಿರುವ ಪ್ರಕಾರವಾಗಿ ನನಗೆ ಗೊತ್ತೇ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಅದು ನಗರದಲ್ಲಿ ಆಗ್ತಾ ಇರುವಂತಹ ಕಾಮಗಾರಿ, ಶಾಸಕರು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾರೆ. ಅದರ ಜೊತೆಗೆ ಶಾಸಕರಿಗೂ ಕೂಡ ಮನವಿ ನೀಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ವಿದ್ಯಾರ್ಥಿಗಳೇ ಹೇಳಿಕೊಂಡಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ನಮಗೆ ಧೂಳಿನಿಂದ ಸಮಸ್ಯೆ ಆಗ್ತಾ ಇದೆ, ಅಲ್ಲದೆ ಆರೋಗ್ಯದಲ್ಲೂ ಕೂಡ
ಒಂದಷ್ಟು ಧೂಳಿನಿಂದಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಶಾಸಕರಿಗೆ ಮನವಿ ನೀಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ವಿದ್ಯಾರ್ಥಿನಿಯರು ಹೇಳಿರುವಂತದ್ದು. ಹೀಗಾಗಿ ಬಹಳಷ್ಟು ಸಮಯದಿಂದಲೂ ಕೂಡ ಈ ಬಗ್ಗೆ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಕಾಮಗಾರಿ ಏನಿದೆ ಅದು ಕಾಲೇಜಿನ ಪಕ್ಕದಲ್ಲೇ ನಡೆಯುತ್ತಿರುವಂತಹ ಸರ್ಕಾರಿ ಏನೋ ಆಸ್ಪತ್ರೆಯ ಕಾಮಗಾರಿ. ಅದರ ಧೂಳು ಅನ್ನುವಂಥದ್ದು ವಿಪರೀತವಾಗಿ ಈ ಕಾಲೇಜಿಗೆ ಬರ್ತಾ ಇತ್ತು. ಧೂಳು ತಡೆಯುವುದಕ್ಕೋಸ್ಕರವಾಗಿ ಏನು ಟಾರ್ಪಾಲ್ ಆಗಿರ್ಬೋದು, ಕೆಲವು ಮುಂಜಾಗ್ರತಾ ಕ್ರಮಗಳಿದೆ, ಅದನ್ನು ಕೂಡ ಕೈಗೊಳ್ಳದೆ ಈ ರೀತಿಯಾಗಿ ಕಾಮಗಾರಿ ನಡೆಸಲಾಗಿತ್ತು. ಈ ಬಗ್ಗೆ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಎಲ್ಲರೂ ಕೂಡ ತರಗತಿ ಬಹಿಷ್ಕಾರ ಮಾಡಿ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ರೈ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ ಅನ್ನುವಂತ ವಿಚಾರ ತಿಳಿದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಈ ಬಗ್ಗೆ ಕ್ರಮ ಕೈಗೊಳ್ತೀವಿ, ಮುಂದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ನಾವು ಎಚ್ಚರಿಕೆಯಿಂದ ಇರ್ತೀವಿ ಅನ್ನುವಂಥದ್ದನ್ನ ಹೇಳುವ ಬದಲು ಅಲ್ಲಿದ್ದಂತ ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳ ಎದುರೇ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಯಾಕೆ ನೀವು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ಅವಕಾಶ ನೀಡಿದ್ರಿ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಆಕ್ರೋಶವನ್ನು ಕೂಡ ಉಪನ್ಯಾಸಕರ ವಿರುದ್ಧ ಹೊರ ಹಾಕಿರುವಂತದ್ದು. ಅಂದ್ರೆ ಪ್ರತಿಭಟನೆಗೆ ಈ ರೀತಿಯಾಗಿ ಅವಕಾಶ ನೀಡಬಾರ್ದಿತ್ತು, ಏನಿದ್ರು ನನ್ನ ಗಮನಕ್ಕೆ ನೀವು ತರಬೇಕಾಗಿತ್ತು ಅನ್ನುವಂತ ವಿಚಾರದಲ್ಲಿ. ಅದರ ಬಳಿಕ ಪ್ರಾಂಶುಪಾಲರಿಗೂ ಕೂಡ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.